ಹಾಯ್ ಗೈಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೈಸೂರು ಅರಮನೆಯನ್ನು ನೋಡ್ಕೊಬರೋಕೆ ಹೊರಟಿದ್ದೀವಿ. ಇದು ಅದರ ಎಂಟ್ರಿ. ಆದರೆ ಇಲ್ಲಿಂದ ಈಗ ನಮ್ಗೆ ಹೋಗೋಕ್ಕೆ ಅವಕಾಶ ಇಲ್ಲ. 3 ಇದಿದೆ ಬಾಗಿಲುಗಳು ಹೋಗೋಕ್ಕೆ ಎಂಟ್ರಿ. ನಮಗೆ ಈ ಕಡೆ ಎಡಬದಿಯಿಂದ ಹೋಗಬೇಕಂತ ಅಲ್ಲಿಂದ ನಾವು ಟಿಕೆಟ್ ತಗೊಂಡು ಹೋದ್ವಿ. ಇದು ಅರಮನೆಯ ಸ್ಟಾರ್ಟಿಂಗ್ ಬಾಗಿಲಿಂದ ಎರಡೂ ಬದಿಯಲ್ಲಿ ರಿಯಲ್ ಆನೆಯ ತಲೆಗಳನ್ನು ಇಟ್ಟಿದ್ದಾರಂತೆ. ಇದೆ ಇದು ಎರಡೂ ಬದಿಯಲ್ಲಿ. ಇದನ್ನು ವರ್ಷಕ್ಕೊಮ್ಮೆ ಕೆಮಿಕಲನ್ನು ಇದು ಮಾಡಿಬಿಟ್ಟು ಅದು ಹಾಳಾಗದಂಗೆ ಉಳಿಸ್ಕೊಂಡಿದ್ದಾರಂತೆ. ರಿಯಲ್ ಆನೆ ಅಂತೆ. ಜೀವಂತ ಇರೋ ಆನೆನ ರಾಜರು ಕೊಂದಾಗ ಅದನ್ನು ತಲೆನ ತಗೊಬಂದು ನೆನಪಿಗಾಗಿ ಇಟ್ಕೊಂಡಿದ್ದಂಥದ್ದು. ಇಲ್ಲಿಂದ ನಾವು ಎಂಟ್ರಿಯಿಂದ ಸೈಡ್ ಭಾಗದಿಂದ ಒಳಗೆ ಹೋದ್ವಿ. ಒಳಗೆ ಹೋಗ್ತಿದ್ದಂಗೆ ಮುಂದೆ ಒಂದು ಕಲ್ಯಾಣ ಮಂಟಪ ಕಾಣುತ್ತೆ. ಕಲ್ಯಾಣ ಮಂಟಪ ಅಂದರೆ ಅಲ್ಲಿ ರಾಜರ ಫ್ಯಾಮಿಲಿದು ಎಲ್ಲ ಮದುವೆಗಳನ್ನು ಇಲ್ಲೇ ಅಂತೆ ನಡೆಯೋದು. ಕಂಬಗಳು ಹೇಗಿದೆ ಅಂದರೆ ತೆಳುವಾಗಿ ಹೈಟಲ್ಲಿದೆ. ಕಲ್ಯಾಣ ಮಂಟಪ ಅನ್ನೋದು ಫೀಲ್ ಬರೋಕ್ಕೆ ಅರಮನೆಯಲ್ಲೇ ಅದಿದೆ ನೋಡಿ. ಎಷ್ಟು ದೊಡ್ಡದಾದ ಕಲ್ಯಾಣ ಮಂಟಪ ಇದು. ಕಂಬಗಳಂತೂ ಎಷ್ಟು ಸುಂದರವಾಗಿದೆ. ನೆಲದಲ್ಲಿ ಎಷ್ಟು ಹಿಂದಿನ ಕಾಲದಲ್ಲೇ ಮಾರ್ಬಲ್ ಎಲ್ಲ ಹಾಕಿ ಎಷ್ಟು ನೀಟಾಗಿ ಕಟ್ಟಿದ್ದಾರೆ ಅಂತ ನಮಗೆ ಕಲ್ಪನೆಯೂ ಮಾಡೋಕ್ಕಾಗದೇ ಇರೋಷ್ಟು ಸುಂದರವಾಗಿದೆ. ನಾವು ಈ ಕಲ್ಯಾಣ ಮಂಟಪದ ಈ ಸೈಡಿಂದ ರೌಂಡ್ ಹಾಕಿ ಸೈಡ್ ಹೋಗ್ತೀವಿ. ನಾವು ಈ ಕಡೆಯಿಂದನೇ ಈ ಸೈಡಿಗೆ ರೌಂಡ್ ಹಾಕಿ ನಾವು ಈ ಕಡೆ ಸೈಡ್ ಬಂದಿದ್ದು. ಇಲ್ಲೂ ಇದೇ ಕಂಬಗಳು ಎಂಡ್ವರೆಗೂ ಇದೆ ನೋಡಿ. ಎಷ್ಟು ಕೆತ್ತನೆ ಕಂಬಗಳು. ಈ ಸೈಡ್ ಕಲ್ಯಾಣ ಮಂಟಪ, ಈ ಸೈಡು ಎಡಗಡೆ ಮುಂದಕ್ಕೆ ಹೋಗೋ ದಾರಿ ಇದೆ. ಅಲ್ಲಿ ಒಂದು ರಕ್ತಚಂದನದಲ್ಲೇ ಫುಲ್ ಆಗಿರೋ ಒಂದು ರೂಮ್ ಇದೆ. ಮೇಲ್ಛಾವಣಿನೂ ಅದೇ ಇತ್ತು. ತುಂಬ ಬಾಗಿಲು ನೋಡಿ ಹಾಗೇನೇ ಇದೆ. ಫುಲ್ಲು ರಕ್ತಚಂದನದಲ್ಲೇ ಮಾಡಿದ್ದು. ರಶ್ ಇರೋದ್ರಿಂದ ಮೇಲ್ಛಾವಣಿ ಶೂಟ್ ಮಾಡೋಕ್ಕಾಗಲಿಲ್ಲ. ಇದು ರೌಂಡ್ ಹಾಕಿ ನಾವು ಈ ಕಡೆ ಬಂದಾಗ ಇದು ಮಧ್ಯದ ಪ್ಲೇಸು. ನಾವು ಇದಕ್ಕೆ ಆ ಸೈಡಿಂದ ಒಂದು ರೌಂಡ್ ಹಾಕಿ ಈ ಕಡೆವರೆಗೂ ಬಂದ್ವಿ. ಮಧ್ಯೆ ಎಷ್ಟು ದೊಡ್ಡ ವರಾಂಡ ಇದೆ. ಇದಾಗ್ತಿದ್ದಂಗೆ ನಾವು 2ನೇ ಅಪ್ಸ್ಟೇರಿಗೆ ಹೋಗ್ತೀವಿ. ಇಲ್ಲಿಂದನೇ ಮೇಲತ್ತಿ. ಇದು ರಾಜರ ದರ್ಬಾರ್ ನಡೆಯೋ ಹಾಲ್ ಅಂತಿದ್ದು. ಇಲ್ಲಿ ಕಂಬಗಳಂತೂ ಅಮೇಜಿಂಗ್ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಅದರ ಕೆತ್ತನೆ ಕೆಲಸ ಇದೆಲ್ಲ. ನೆಲಕ್ಕೆ ಆ ಶೈನ್ ಹೇಗಿದೆ ಅಂದರೆ ಈಗಿನ ಯಾವುದೇ ಟೈಲ್ಸು ಮಾರ್ಬಲ್ಸ್ ಎಲ್ಲ ಇದ್ರ ಮುಂದೆ ಬರೋಕ್ಕಾಗಲ್ಲ ಫೈಟ್ ಕೊಡೋಕ್ಕೆ. ಅಷ್ಟು ಚೆನ್ನಾಗಿದೆ. ಆಪೋಸಿಟ್ ಒಂದು ಮಿರರ್ ಇಟ್ಟಿದ್ದಾರೆ. ಇದು ಚಿಕ್ಕ ಮಿರರಲ್ಲೇ ಆ ಅರಮನೆದು ದರ್ಬಾರ್ ಹಾಲಿನ ಫುಲ್ ಆ್ಯಂಗಲಿಂದ ಲಾಸ್ಟ್ವರೆಗೂ ನೋಡ್ಬೋದು. ನನಗೆ ತುಂಬ ಇಷ್ಟ ಆಗಿರೋ ಪ್ಲೇಸ್ ಇದೇನೆ. ಎಷ್ಟು ಚೆನ್ನಾಗಿರೋ ಪ್ಲೇಸೇ ನೋಡಿಲ್ಲ. ಆ ಕೆತ್ತನೆ ಕೆಲಸ ಕಮಾನು ಲಾಸ್ಟ್ ಎಂಡ್ವರೆಗೂ ಕಾಣೋ ಹಾಗೆ ಮಾಡಿದ್ದಾರೆ. ದರ್ಬಾರ್ ಹಾಲಿನ ಪಕ್ಕಕ್ಕೆ ಬಂದರೆ ನಾವು ಹೊರಗಡೆ ಹೊರಗಡೆ ಅರಮನೆ ಮೈದಾನ ನೋಡ್ಬೋದು. ಇಲ್ಲೇ ಕುಳಿತು ರಾಜ ಕುಟುಂಬದವರು ಅಲ್ಲಿನ ಕ್ರೀಡೆಗಳನ್ನೆಲ್ಲ ಇಲ್ಲೇ ಕುಳಿತು ವೀಕ್ಷಣೆ ಮಾಡ್ತಾಯಿದ್ರಂತೆ. ಅಷ್ಟು ಫ್ರೀಯಾಗಿದೆ. ದೊಡ್ಡದೊಂದು ಪ್ಲೇಸ್ ಇದು. ಎಷ್ಟೋ ಎಕರೆ ಅಷ್ಟಿದೆ ಅದು. ಮೇಲೆ ಫುಲ್ಲು ವರ್ಕ್ಗಳು ಮಾಡಿದ್ದಾರೆ. ಮೇಲ್ಛಾವಣಿ ಎಲ್ಲ ಫುಲ್ಲು 1 ಇಂಚ್ ಇಲ್ಲದೆ ವರ್ಕ್ಗಳನ್ನು ಮಾಡಿದ್ದಾರೆ. ಇದನ್ನು ವಿಸಿಟ್ ಮಾಡ್ಕೊಂಡು ನಾವು ಇಲ್ಲೇ ಎದುರಿಗೆ ಹೋಗೋಕ್ಕಾಗಲ್ಲ. ನಾವು ಮತ್ತೆ ಹಿಂದ್ಗಡೆ ಅರಮನೆ ಹಿಂದೆ ದಾರಿ ಇದೆ. ಅದರಿಂದ ನಾವು ಹೊರಗೆ ಬರ್ತೀವಿ. ಆ ಸೈಡಿಂದ ಹೊರಗೆ ಬಂದು ಆಮೇಲೆ ನಾವು ಅರಮನೆಯ ಎದುರುಗಡೆ ನೋಡ್ಕೊಬರೋಣ ಅಂತ ಹೇಳಿಬಿಟ್ಟು ಆ ಸೈಡಿಂದ ಬಂದ್ವಿ ನೋಡಿ. ಈ ಥರದ್ದು ಫುಲ್ಲು ಬೆಳ್ಳಿಯಲ್ಲೇ ಮಾಡಿರೋ ತುಂಬ ಡೋರ್ಗಳಿದೆ. ಫುಲ್ಲು ಬೆಳ್ಳಿ ವರ್ಕಲ್ಲೇ ಮಾಡಿದ್ದು. ನಾವೊಂದನ್ನು ವಿಡಿಯೋ ಮಾಡ್ಕೊಬಂದೆ. ಇದು ನಾವು ಹೊರಗೆ ಬಂದಾಗ ಅರಮನೆ ಸೈಡಿಂದ ಹೊರಗೆ ಬರ್ತೀವಿ ನಾವು. ಅರಮನೆ ಸೈಡಿಂದನೂ ಎಷ್ಟು ಚೆಂದ ಕಾಣ್ತಾ ಇದೆ ಅದು. ಅಲ್ಲಿಂದ ಹೊರಗೆ ಬಂದು ಎದುರುಗಡೆ ನೋಡ್ಕೊಬರೋಕೆ ಹೋಗ್ತೀವಿ.
ಅರಮನೆ ಅಂತ ಏನಕ್ಕಂತಾರೆ ಅಂತ ಇಲ್ಲಿ ಬಂದಾಗೇನೆ ನಂಗೆ ಆ ಫೀಲ್ ಬಂದಿದ್ದು. ಇಷ್ಟು ಸುಂದರವಾಗಿದೆ, ಒಂದು ಕಲ್ಪನೆಗೂ ನಮಗೆ ಮೀರಿದಾಗಿದೆ. ಇಷ್ಟು ಸುಂದರವಾದ ಅರಮನೆಯನ್ನು ವಿಸಿಟ್ ಮಾಡಿದ್ವಿ. ಸಂಜೆ ಹೊತ್ತಾಗಿತ್ತು. ಇವೆಲ್ಲ ಎಷ್ಟು ಚೆಂದ ಕಾಣ್ತಾ ಇತ್ತು ಅವಾಗ, ಇನ್ನೂ ನೀಟಾಗಿ. ಈ ಭವ್ಯ ಅರಮನೆ, ಇದಕ್ಕೆ ಅಂಬಾವಿಲಾಸ ಅರಮನೆ ಅಂತಲೂ ಕರೀತಾರಂತೆ. ಈ ಭವ್ಯವಾದ ಮನೆಯನ್ನು ವಾಪಸ್ಸಾದ್ವಿ. ಆದರೆ